ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ರಪಂಚದ ಎರಡನೇ ಅತಿ ದೊಡ್ಡ ವಜ್ರ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಆಪ್ಷನ್ಸ್: ಎ ಭಾರತ, ಬಿ ಬೋಟ್ಸ್ವಾನಾ, ಸಿ ಥಾಯ್ಲ್ಯಾಂಡ್, ಡಿ ಮಡಗಸ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೋಟ್ಸ್ವಾನಾ. ಪ್ರಪಂಚದಲ್ಲಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ಎರಡನೇ ದೇಶವಾಗಿರುವ ಬೋಟ್ಸ್ವಾನಾದ ಗಣಿಯೊಂದರಲ್ಲಿ ಬೃಹತ್ ವಜ್ರವೊಂದು ಪತ್ತೆಯಾಗಿದೆ. ಇದು ಬೋಟ್ಸ್ವಾನಾದಲ್ಲಿ ಈವರೆಗೆ ದೊರೆತ ಅತಿ ಹೆಚ್ಚು ತೂಕದ ವಜ್ರವಾಗಿದೆ. ಅಲ್ಲದೆ ಪ್ರಪಂಚದಲ್ಲೇ ಇದು ಈವರೆಗೂ ದೊರೆತಿರುವ ಎರಡನೇ ದೊಡ್ಡ ವಜ್ರ ಎನ್ನಲಾಗಿದೆ. 2492 ಕ್ಯಾರೆಟ್ ಇರುವ ಈ ವಜ್ರವನ್ನು ಪ್ರದರ್ಶನಕ್ಕೆ ಇಡಲಾಗುವುದು ಎಂದು ಬೋಟ್ಸ್ವಾನಾ ತಿಳಿಸಿದೆ. ಎರಡನೇ ಪ್ರಶ್ನೆ, 40ರ ನಂತರವೂ ಮೂಳೆಗಳ ಆರೋಗ್ಯ ಕಾಪಾಡಲು ಏನು ಮಾಡಬೇಕು? ಆಪ್ಷನ್ಸ್: ಎ ಕ್ಯಾಲ್ಸಿಯಂ ಸೇವನೆ, ಬಿ ಸೂರ್ಯನ ಬೆಳಕು, ಸಿ ವ್ಯಾಯಾಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಯಸ್ಸಾದಂತೆ ಸಾಮಾನ್ಯವಾಗಿ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಇದು ಮೂಳೆಗಳನ್ನು ಹಾಗೂ ದೇಹವನ್ನು ಎಂದಿಗಿಂತಲೂ ಹೆಚ್ಚು ದುರ್ಬಲಗೊಳಿಸುತ್ತದೆ. ಇದರಿಂದ ದೇಹ ಗಾಯಗೊಳ್ಳುವುದು ಅಥವಾ ಅಪಘಾತಕ್ಕೊಳಗಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಿರುವಾಗ ಕ್ಯಾಲ್ಸಿಯಂ ಬಲವಾದ ಮೂಳೆಗಳಿಗೆ ಅಡಿಪಾಯ. ಕಡಿಮೆ ಪ್ರಮಾಣದ ಕ್ಯಾಲ್ಸಿಯಂ ಸೇವನೆ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆಯಾಗಿಸುತ್ತದೆ. ಹೀಗಾಗಿ ವಯಸ್ಕರು ದಿನಕ್ಕೆ ಸರಾಸರಿ 1000 ಮಿಲಿಗ್ರಾಂ ಕ್ಯಾಲ್ಸಿಯಂ ಸೇವನೆಯನ್ನು ಹೊಂದಿರಬೇಕು. ಮತ್ತು ಸಾಧ್ಯವಾದಷ್ಟು ಸೂರ್ಯನ ಬಿಸಿಲನ್ನು ತೆಗೆದುಕೊಳ್ಳುವುದು ಸಹ ನಮ್ಮ ಮೂಳೆಗಳನ್ನು ಬಲಪಡಿಸಲು ಮತ್ತು ಆರೋಗ್ಯವಾಗಿಡುವಂತೆ ನೋಡಿಕೊಳ್ಳುತ್ತದೆ. ಇದರೊಟ್ಟಿಗೆ ಒಂದಿಷ್ಟು ವ್ಯಾಯಾಮ ಮಾಡುವುದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮೂರನೇ ಪ್ರಶ್ನೆ, ಹಾವುಗಳು ಪದೇ ಪದೇ ಮನೆಗೆ ಬರುತ್ತಿದ್ದರೆ ಯಾವುದನ್ನು ಹಾಕುವುದರಿಂದ ಹಾವುಗಳು ಮನೆಗೆ ಬರುವುದನ್ನು ತಡೆಯುತ್ತದೆ? ಆಪ್ಷನ್ಸ್: ಎ ಫಿನಾಯಿಲ್, ಬಿ ನಿಂಬೆ ಹುಲ್ಲು, ಸಿ ಗೋಮೂತ್ರ, ಡಿ ಅರಿಶಿಣದ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಫಿನಾಯಿಲ್. ಫಿನಾಯಿಲ್ ಅಸಹನೀಯ ಹಾಗೂ ಕಟು ವಾಸನೆಯನ್ನು ನೀಡುತ್ತದೆ. ಈ ವಾಸನೆ ಹಾವುಗಳಿಗೆ ಇಷ್ಟವಾಗುವುದಿಲ್ಲ. ಆದ್ದರಿಂದ ಹಾವುಗಳು ಬರುವ ಸಾಧ್ಯತೆ ಇರುವಲ್ಲಿ ಫಿನಾಯಿಲ್ ಸಿಂಪಡಿಸುವುದು ಉತ್ತಮ. ಹಾವುಗಳು ಮನೆಯೊಳಗೆ ಬರಬಹುದು ಎಂದು ತೋರುವ ಸ್ಥಳಗಳಲ್ಲಿ ಚರಂಡಿ ಬಳಿ, ಮೆಟ್ಟಿಲುಗಳ ಬಳಿ ಫಿನಾಯಿಲ್ ಅನ್ನು ಹಾಕಬೇಕು. ಮನೆಯ ಬಾಗಿಲು, ಕಿಟಕಿಗಳ ಬಳಿ ಫಿನಾಯಿಲ್ ಎರಚಿದರೆ ಕೆಲವು ದಿನಗಳವರೆಗೆ ವಾಸನೆ ಬರುತ್ತದೆ. ಈ ವಾಸನೆಯಿಂದಾಗಿ ಹಾವುಗಳು ಬರದಂತೆ ತಡೆಯುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಆಲೂಗಡ್ಡೆಯಿಂದ ದೂರ ಉಳಿಯುವುದು ಒಳ್ಳೆಯದು? ಆಪ್ಷನ್ಸ್: ಎ ವಾಯು, ಬಿ ಗ್ಯಾಸ್ಟ್ರಿಕ್, ಸಿ ಬಂಗು, ಡಿ BP. ಸರಿಯಾದ ಉತ್ತರ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಲ್ಲಿ ಆಲೂಗಡ್ಡೆಯಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಆಲೂಗಡ್ಡೆಯಲ್ಲಿ ಪಿಷ್ಟ ಹೆಚ್ಚಾಗಿರುತ್ತದೆ. ಇದು ಜೀರ್ಣಕ್ರಿಯೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ. ಕಾಳುಗಳ ಜೊತೆ ಬೇಯಿಸಿದ ಆಲೂಗಡ್ಡೆ ಸೇವಿಸಿದರೆ ಗ್ಯಾಸ್ಟ್ರಿಕ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಐದನೇ ಪ್ರಶ್ನೆ, ಗರ್ಭದಲ್ಲಿರುವ ಮಗು ಒದೆಯುವುದರಿಂದ ನಿಮಗೆ ತಿಳಿಯುವ ಸಂಗತಿಗಳಾವುವು? ಆಪ್ಷನ್ಸ್: ಎ ಮಗುವಿನ ಆರೋಗ್ಯ, ಬಿ ನೀರಿನ ಕೊರತೆ, ಸಿ ಆಹಾರ ಕೊರತೆ, ಡಿ ಉಸಿರುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮಗುವಿನ ಆರೋಗ್ಯ. ಗರ್ಭದಲ್ಲಿರುವ ನಿಮ್ಮ ಪುಟ್ಟ ಮಗು ನಿಮ್ಮೊಂದಿಗೆ ಮಾತನಾಡುವುದೇ ಒದೆಯುವುದರ ಮೂಲಕ. ಈ ಒದೆತಗಳು ನಿಮ್ಮ ಗರ್ಭಾವಸ್ಥೆಯ ರಹಸ್ಯಗಳನ್ನು ತಿಳಿಸುತ್ತವೆ. ನಿಮ್ಮ ಮಗು ಸಕ್ರಿಯವಾಗಿ ಒದೆಯುತ್ತಿದ್ದರೆ ಮಗು ಬೆಳೆಯುತ್ತಿದೆ ಮತ್ತು ಆರೋಗ್ಯವಾಗಿದೆ ಎನ್ನುವುದರ ಸಂಕೇತವಾಗಿದೆ. 8ನೇ ವಾರದ ವೇಳೆಗೆ ಮಗುವಿನ ಕಿವಿಗಳು ಬದಿಗಳಲ್ಲಿ ನಿಲ್ಲಲು ಪ್ರಾರಂಭಿಸುತ್ತವೆ ಮತ್ತು ಶ್ರವಣವು ಬೆಳೆಯುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಮಗುವಿನೊಂದಿಗೆ ಮಾತನಾಡುತ್ತಿದ್ದರೆ ಅವರು ಪ್ರತಿಕ್ರಿಯೆಯಾಗಿ ಒದೆಯಲು ಪ್ರಾರಂಭಿಸುತ್ತಾರೆ. ಆರನೇ ಪ್ರಶ್ನೆ, ಯಾವ ಪ್ರಾಣಿ ಪ್ರತಿ ಸಲ ಆಹಾರ ಸೇವಿಸುವಾಗಲೂ ಕಣ್ಣೀರು ಹಾಕುತ್ತದೆ? ಆಪ್ಷನ್ಸ್: ಎ ನಾಯಿ, ಬಿ ಆನೆ, ಸಿ ಮೊಸಳೆ, ಡಿ ಮೊಲ.
ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆ. ವಿಜ್ಞಾನಿಗಳ ಪ್ರಕಾರ ಮೊಸಳೆ ಅಗಿಯುವಾಗ ಅದರ ದವಡೆಗಳ ಚಲನೆಯು ಗಾಳಿಯನ್ನು ಅದರ ಸೈನಸ್ಗಳಿಗೆ ತಳ್ಳುತ್ತದೆ. ಪರಿಣಾಮವಾಗಿ ಮೊಸಳೆಯ ಕಣ್ಣಿನ ಲ್ಯಾಕ್ರಿಮಲ್ ಗ್ರಂಥಿಯು ಕಿರಿಕಿರಿಗೊಳ್ಳುತ್ತದೆ. ಇದನ್ನು ಕ್ರೊಕೊಡೈಲ್ ಟಿಯರ್ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ. ಆಗ ಕಣ್ಣೀರು ಬರುತ್ತದೆ. ಹಾಗಾಗಿ ಮೊಸಳೆ ಪ್ರತಿ ಬಾರಿಯೂ ತಿನ್ನುವಾಗ ಅಳುತ್ತದೆ. 7ನೇ ಪ್ರಶ್ನೆ, ಪ್ರತಿದಿನ 2 ಖರ್ಜೂರವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶುಗರ್ ನಿಯಂತ್ರಣ, ಬಿ ದೇಹ ಚುರುಕು, ಸಿ ಮೂಳೆ ಬಲ, ಡಿ ಹಲ್ಲುಗಳು ಬಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಖರ್ಜೂರವನ್ನು ಪ್ರತಿದಿನ ತಿನ್ನುವುದರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ. ಖರ್ಜೂರವು ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿರುವುದರಿಂದ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ. 8ನೇ ಪ್ರಶ್ನೆ, ಯಾವ ದೇಶದಲ್ಲಿ ವೀರ್ಯದಾನದಿಂದ ಕೈತುಂಬ ದುಡ್ಡು ಗಳಿಸಲು ಸಾಲುಗಟ್ಟಿ ನಿಂತಿರುತ್ತಾರೆ ಗಂಡಸರು? ಆಪ್ಷನ್ಸ್: ಎ ನ್ಯೂಯಾರ್ಕ್, ಬಿ ಕಾಂಬೋಡಿಯಾ, ಸಿ ಬ್ರಿಟನ್, ಡಿ ತಾಂಜೇನಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್. ಬ್ರಿಟನ್ ದೇಶದ ಅನೇಕ ಜನರು, ವಿಶೇಷವಾಗಿ ಮಹಿಳೆಯರು ಮತ್ತು ಸಲಿಂಗ ಪ್ರೇಮಿ ದಂಪತಿಗಳು ಗರ್ಭಧರಿಸುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಫಲವತ್ತತೆ ಚಿಕಿತ್ಸೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯು ವೀರ್ಯದಾನದ ಅಗತ್ಯವನ್ನು ಹೆಚ್ಚಿಸಿದೆ. ಐವಿಎಫ್ ಮತ್ತು ಇತರ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳ ಬಳಕೆಯು ಹೆಚ್ಚಿರುವುದರಿಂದ ವೀರ್ಯ ಬ್ಯಾಂಕ್ಗಳ ಮೇಲಿನ ಅವಲಂಬನೆಯೂ ಹೆಚ್ಚಾಗಿದೆ. ಬ್ರಿಟನ್ನಲ್ಲಿ ವೀರ್ಯ ಬ್ಯಾಂಕಿಂಗ್ನ ಅನುಕೂಲತೆ ಮತ್ತು ಪ್ರವೇಶದ ಹೆಚ್ಚಳವು ಬೇಡಿಕೆಯನ್ನು ಹೆಚ್ಚಿಸಿದೆ. ಇದು ವೀರ್ಯದಾನವನ್ನು ಹೆಚ್ಚು ಆಕರ್ಷಕ ಮತ್ತು ಅನುಕೂಲಕರವಾಗಿಸಿದ್ದು, ಇದರಿಂದಾಗಿ ಹೆಚ್ಚು ಗಂಡಸರು ವೀರ್ಯದಾನಕ್ಕೆ ಮುಂದಾಗುತ್ತಿದ್ದಾರೆ. ವೀರ್ಯದ ಫಲವತ್ತತೆಗೆ ಅನುಸಾರವಾಗಿ ವೀರ್ಯದಾನಿಗಳಿಗೆ ಹಣವನ್ನು ಸಹ ನೀಡಲಾಗುತ್ತಿದೆ. ಇನ್ನು ಅನೇಕ ಮಂದಿ ಇದನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. 9ನೇ ಪ್ರಶ್ನೆ, ಎಲ್ಲ ಬಸ್ಸುಗಳು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಮೂಲಕ ಚಲಿಸುವ ವಿಶ್ವದ ಏಕೈಕ ನಗರ ಯಾವುದು? ಆಪ್ಷನ್ಸ್: ಎ ಜೈಪುರ್, ಬಿ ದೆಹಲಿ, ಸಿ ಗೋರಖ್ಪುರ್, ಡಿ ಲಕ್ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ದೆಹಲಿಯಲ್ಲಿ ಎಲ್ಲ ಬಸ್ಗಳು ಕಂಪ್ರೆಸ್ ಗ್ಯಾಸ್ ಮೂಲಕ ಚಲಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.